ಶಾಂತಿಸಾಗರ. ಶಾಂತವ್ವ ಎಂಬ ರಾಜಕುಮಾರಿ ತನ್ನ ಪಾಪ ಪರಿಹಾರಾರ್ಥವಾಗಿ ಈ ಬೃಹತ್ ಕೆರೆಯನ್ನ ನಿರ್ಮಿಸಿದ್ದಾಳೆ. 12ನೇ ಶತಮಾನದಲ್ಲಿ ಅಂದರೆ ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ಕೆರೆಯು ನಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿದೆ. ಇಡೀ ಏಷ್ಯಾ ಖಂಡದಲ್ಲಿ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಕೆರೆಯನ್ನ ಸೂಳೆಕೆರೆ ಎಂದು ಕರೆಯುತ್ತಾರೆ. ಈ ಹೆಸರಿನ ಹಿಂದೆ ಕೆಲವು ದಂತಕಥೆಗಳಿವೆ. ಕೆರೆ ಇರುವ ಪ್ರದೇಶದಲ್ಲಿ ಹಿಂದೆ ಸ್ವರ್ಗಾವತಿ ಎಂಬ ಪಟ್ಟಣವಿತ್ತು. ಅದನ್ನು ಆಳುತ್ತಿದ್ದ ರಾಜ ವಿಕ್ರಮರಾಯ ಹಾಗೂ ಆತನ ಪತ್ನಿ ನೂತನ ದೇವಿಗೆ ಬಹಳ ವರ್ಷಗಳ ನಂತರ ಒಂದು ಹೆಣ್ಣು ಮಗು ಜನನವಾಗಿ ಆಕೆಗೆ ಶಾಂತಲಾದೇವಿ ಎಂಬ ಹೆಸರಿಡಲಾಗುತ್ತೆ. ರಾಜಪುತ್ರಿಯಾದ ಶಾಂತವಿಯು ಒಬ್ಬ ಸಾಮಾನ್ಯ ಯುವಕನನ್ನು ಪ್ರೀತಿಸಿದ ಕಾರಣ ಸ್ವತಃ ತಂದೆಯೇ ಆಕೆಯನ್ನ ನಡತೆಗೆಟ್ಟವಳು ಎಂದು ನಿಂದಿಸಿದರಂತೆ. ಈ ಕಳಂಕದಿಂದ ವಿಮುಕ್ತಿ ಹೊಂದಲು ಹಾಗೂ ಆ ಭಾಗದ ಜನರಲ್ಲಿ ಕಾಡುತ್ತಿದ್ದ ನೀರಿನ ಬವಣೆ ಹೋಗಲಾಡಿಸಲು ಶಾಂತವಿಯು ಈ ಕೆರೆ ನಿರ್ಮಾಣ ಮಾಡಿರುತ್ತಾಳೆ. ಆದಾಗ್ಯೂ ಜನ ಇದು ಸೂಳೆ ನಿರ್ಮಿಸಿದ ಕೆರೆ, ಸೂಳೆಕೆರೆ ಎಂದು ಕರೆಯಲಾರಂಭಿಸುತ್ತಾರೆ. ಹರಿದ್ರಾವತಿ ನದಿಗೆ ಅಡ್ಡಲಾಗಿ 2 ಬೆಟ್ಟಗಳ ನಡುವೆ ಸುಮಾರು 950 ಅಡಿ ಉದ್ದದ ಬದುವನ್ನು ಕಟ್ಟಿ ನಡುವೆ ನೀರನ್ನು ನಿಲ್ಲಿಸಲಾಗಿದೆ. ಬದುವಿನ ಒಂದು ಪಾರ್ಶ್ವ 60 ಅಡಿ, ಇನ್ನೊಂದೆಡೆ 80 ಅಡಿ ಇದೆ. ಈ ಕೆರೆಯು ಸುಮಾರು 6550 ಎಕರೆ ವಿಸ್ತೀರ್ಣವಿದ್ದು 27 ಅಡಿಗಳಷ್ಟು ನೀರು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕೆರೆಯ ಉತ್ತರದಲ್ಲಿ ಸಿದ್ದನಾಲೆ, ದಕ್ಷಿಣದಲ್ಲಿ ಬಸವನಾಲೆ ಎಂಬ 2 ನಾಲೆಗಳಿವೆ. ಈ ಕೆರೆಯು ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳ ಸಾವಿರಾರು ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತಿದೆ. ಕಾಲಕ್ರಮೇಣ ಈ ಕೆರೆಯ ಹೆಸರನ್ನು ಸರ್ಕಾರಿ ದಾಖಲೆಗಳಲ್ಲಿ ಶಾಂತಿಸಾಗರ ಎಂದು ಬದಲಾಯಿಸಿದ್ದರೂ ಜನಸಾಮಾನ್ಯರ ಮನಸ್ಸಿನಲ್ಲಿ ಮತ್ತು ಆಡುಭಾಷೆಯಲ್ಲಿ ಇಂದಿಗೂ ಸೂಳೆಕೆರೆಯಾಗಿಯೇ ಉಳಿದಿದೆ.